ಭಾಳ ಟೈಮ್ ಪ್ರೆಗ್ನೆನ್ಸಿ ಒಳಗ ತಾಯಿಗೆ ಪಪ್ಪಯ್ಯ ಹಣ್ಣು ತಿನ್ನಕ ಮನ್ಸಾಕತಿ. ಬಟ್ ತಲೆ ಒಳಗ ಕ್ವಶನ್ ಇರ್ತತಿ, ಇದು ಪಪ್ಪಯ್ಯ ಹಣ್ಣು ತಿಂದ್ಮೇಲೆ ನಮ್ಮ ಬೇಬಿಗೆ ಏನು ಇಫೆಕ್ಟ್ ಆಗಂಗಿಲ್ಲೇನ್ರಿ, ಇದು ಪ್ರೆಗ್ನೆನ್ಸಿ ಒಳಗ ಸೇಫ್ ಐತಿ ಆರ್ ಇಲ್ವಾ. ಅದಕ್ಕೆ ಇವತ್ತಿ ವಿಡಿಯೋ ಒಳಗ ಪಪ್ಪಯ್ಯ ಬಗ್ಗೆ ಡಿಟೇಲ್ ಒಳಗ ತಿಳ್ಕೊಳ್ಳೋಣ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ಲೋಡಯ, ಫರ್ಟಿಲಿಟಿ ಆ್ಯಂಡ್ ರಿಪೋರ್ಟಿವ್ ಸ್ಪೆಷಲಿಸ್ಟ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಗೈನಕಾಲಜಿಸ್ಟ್ ಸಿನ್ಸ್ ಲಾಸ್ಟ್ 25 years. ಒಂದ್ಸಲ ಪ್ರೆಗ್ನೆನ್ಸಿ ಒಳಗ ತಾಯಿಗೆ ಬೇರೆ ಬೇರೆ ವಸ್ತು ತಿನ್ಲಿಕ್ಕೆ ಮನ್ಸಾಕತಿ. ಅದರ ಒಳಗೆ ಒಂದು ವಸ್ತು ಅಂದ್ರೆ ಪಪ್ಪಯ್ಯ. ಬಟ್ ಪಪ್ಪಯ್ಯ ನಮ್ಮ ಬೇಬಿ ಸಲಾಗ ಸೇಫ್ ಐತಿ ಆರ್ ಇಲ್ವಾ ಅದವ್ರಿಗೆ ಪ್ರಶ್ನೆ ಬರ್ತೈತೆ. ಈಗ ಫಸ್ಟ್ ಪಪ್ಪಯ್ಯ ಎರಡು ಒಳಗೆ ಡಿವೈಡ್ ಮಾಡೋಣ. ಫಸ್ಟ್ ಒಂದು ಪಪ್ಪಯ್ಯ ಹಣ್ಣು ಯೆಲ್ಲೋ ಕಲರ್ದ, ಮೇಲಿಂದ ಸಿಪ್ಪಿ ಯೆಲ್ಲೋ ಕಲರ್ದು ಇರ್ತೈತಿ, ಅದು ಹಣ್ಣಾಗಿತ್ತು, ರೈಪ್ ಪಪ್ಪಯ್ಯ. ಎರಡನೇದು ಪಪ್ಪಯ್ಯ ಅಂದ್ರೆ ಕಚ್ಚಾ ಪಪ್ಪಯ್ಯ, ಅದ ಕಾಯಿ ಪಪ್ಪಯ್ಯ, ಅದು ಮೇಲಿಂದ ಕಲರ್ ಹಸರು ಕಲರ್ ಇರ್ತೈತಿ, ಗ್ರೀನ್ ಕಲರ್ ಇರ್ತೈತಿ, ಅದ ಒಂದು ಪಪ್ಪಯ್ಯ. ಇದು ಎರಡು ಒಳಗೆ ಏನೇನು ಇರ್ತೈತಿ ನೋಡೋಣ. ಫಸ್ಟ್ ಪಪ್ಪಯ್ಯ ಹಣ್ಣು ಅಂದ್ರೆ ಮೇಲಿಂದ ಸಿಪ್ಪಿ ಯೆಲ್ಲೋ ಕಲರ್ದು ಇರ್ತೈತಿ. ಆ ಪಪ್ಪಯ್ಯ ಒಳಗೆ ಬೀಟಾ ಕ್ಯಾರೋಟಿನ್, ಫೈಬರ್, ಫೋಲಿಕ್ ಆ್ಯಸಿಡ್, ಪೊಟ್ಯಾಷಿಯಮ್ ಮತ್ತು ವಿಟಮಿನ್ ಎ ಬಿ ಸಿ ಇರ್ತೈತಿ. ಇದರಿಂದ ಬೇಬಿಗೆ ಎಲ್ಬೋ ಗ್ರೋತ್ಗೆ ಮತ್ತು ಕಣ್ಣಿಗೆ ಮತ್ತು ಹಲ್ಲಿಗೆ ಚಲೋ ಆಗ್ತತಿ. ಅದಕ್ಕೆ ಇದು ಹಣ್ಣು ತಿನ್ನೋ ಸಲಾಗ ಬೇಬಿಗೆ ಯೂಸ್ ಆಕತಿ, ಚಲೋ ಆಕತಿ. ಬಟ್ ಇದು ಗ್ರೀನ್ ಪಪ್ಪಯ್ಯ ಏನಿರ್ತೈತಿ, ಕಾಯಿ ಪಪ್ಪಯ್ಯ ಇರ್ತೈತಿ, ಜನರಲಿ ನಾವು ಯೂಸ್ ಮಾಡಂಗಿಲ್ಲ ಮತ್ತು ನಾವು ಪ್ರೆಗ್ನೆನ್ಸಿ ಒಳಗೆ ಅದು ಅಡ್ವೈಸ್ ಮಾಡಂಗಿಲ್ಲ. ಯಾಕದು ಪಪ್ಪಯ್ಯ ಕಾಯಿ ಒಳಗೆ ಗ್ರೀನ್ ಒಳಗೆ ಲ್ಯಾಟೆಕ್ಸ್ ಮತ್ತು ಪೆಪೇನ್ ಹೇಳಿ ವಸ್ತು ಇರ್ತೈತಿ. ಅದರಿಂದ ತಾಯಿಗೆ ಟೈಮ್ಗಿಂತ ಮೊದಲು ಡೆಲಿವರಿ ಸ್ಟಾರ್ಟ್ ಆಗಕ್ಕೆ ಚಾನ್ಸ್ ಇರ್ತೈತಿ. ಮತ್ತು ಪಾಪುದ ಆಜು ಬಾಜು ಏನು ನೀರು ಇರ್ತೈತಿ, ಅದಕ್ಕೆ ಅಮ್ನಿಯೋಟಿಕ್ ಫ್ಲೂಯಿಡ್ ಅಂತಾರೆ. ಅದ್ರ ಮೇಲೆ ಒಂದು ಕವರ್ ಇರ್ತೈತಿ, ಅಮ್ನಿಯೋಟಿಕ್ ಮೆಮ್ಬ್ರೇನ್ ಅಂತಾರೆ. ಒಂದೊಂದು ಸರ ಇದು ರಾ ಪಪ್ಪಯ್ಯ, ಕಚ್ಚಾ ಪಪ್ಪಯ್ಯ ಕಾಯಿ ತಿನ್ನಲಿಂದ ಅದು ರಪ್ಚರ್ ಆಗಿ ನೀರು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ತಾಯಿಗೆ. ಅದಕ್ಕೆ ಜನರಲಿ ನಾವು ರಾ ಪಪ್ಪಯ್ಯ ಕಾಯಿ ಪ್ರೆಗ್ನೆನ್ಸಿ ಒಳಗೆ ತಗೋಬಾರ್ದು, ತಿನ್ನಬಾರ್ದು, ಅದು ಅಡ್ವೈಸ್ ಮಾಡ್ತೇವೆ. ಬಟ್ ಎಲ್ಲ ಇಫೆಕ್ಟ್, ಈ ಪಪ್ಪಯ್ಯದ ಇಫೆಕ್ಟ್ ಎಲ್ಲ ಪೇಷಂಟ್ಸ್ ಮೇಲೆ ಸೇಮ್ ಆಕತಿ ಹಂಗೆ ಹೇಳಲಿಕ್ಕೆ ಬರಂಗಿಲ್ಲ. ಕೆಲವ್ರ ಮೇಲೆ ಜಾಸ್ತಿ ಇಫೆಕ್ಟ್ ಆಕತಿ, ಕೆಲವ್ರ ಮೇಲೆ ಏನೂ ಇಫೆಕ್ಟ್ ಆಗಂಗಿಲ್ಲ. ಯಾಕಂದರೆ ಒಂದೊಂದು ಸರ ಪೇಷಂಟ್ ಒ ಪಿ ಡಿ ಒಳಗೆ ಬರ್ತಾರೆ, ಅವ್ರಿಗೆ ಪ್ರೆಗ್ನೆನ್ಸಿ ಇರ್ತತಿ, ಅವ್ರಿಗೆ ಅದು ಪ್ರೆಗ್ನೆನ್ಸಿ ಬೇಕಾಗಂಗಿಲ್ಲ. ಅದ್ರ ಸಲಾಗ ಅವ್ರು ಏನು ಮಾಡ್ತಾರೆ, ಮನ್ಯಾಗ ಮೊದ್ಲನ ಪಪ್ಪಯ್ಯ ತಿಂದು ಬರ್ತಾರೆ. ಮತ್ತು ಹೇಳ್ತಾರೆ, ಡಾಕ್ಟರ್ ನಮ್ಗೆ ಇದು ಪ್ರೆಗ್ನೆನ್ಸಿ ಬ್ಯಾಡ್ರಿ, ನಾವು ಮೊದ್ಲಿನ ಮನ್ಯಾಗ ಪಪ್ಪಯ್ಯ ತಿಂದೇನಿ, ಬಟ್ ಆವಾಗ ಈ ಬೇಬಿ ಮೇಲೆ ಏನು ಇಫೆಕ್ಟ್ ಆಗಂಗಿಲ್ಲ. ಅದಕ್ಕೆ ಯಾವ ಪೇಷಂಟ್ ಮೇಲೆ ಪಪ್ಪಯ್ಯ ಸಲಾಗ ಇಫೆಕ್ಟ್ ಆಕತಿ, ಯಾರ ಮೇಲೆ ಆಗಂಗಿಲ್ಲ ಅದು ಹೇಳಲಿಕ್ಕೆ ಬರಂಗಿಲ್ಲ. ಮತ್ತು ಒಂದೊಂದು ಸರ ಫ್ಯಾಮಿಲಿ ಮೆಂಬರ್ಸ್ ನಮ್ದು ದೊಡ್ಡವ್ರ ಮನೆಗೆ ಇರ್ತಾರೆ, ಅವ್ರು ಹೇಳ್ತಾರೆ ಇದು ಪಪ್ಪಯ್ಯ ತಿನ್ನಲಿಂದ ಹೀಟ್ ಆಗ್ತತಿ. ಬಟ್ ಸೈಂಟಿಫಿಕ್ಲಿ ನಮ್ಮ ಅಲೋಪತಿ ಒಳಗೆ ಆ್ಯಸ್ ಸಚ್ ಹೀಟ್ ಆಕತಿ, ಕೋಲ್ಡ್ ಆಕತಿ ಹಂಗೇನು ಇರಂಗಿಲ್ಲ. ಫುಡ್ಸ್ ಒಳಗೆ ಹಿಂಗೆ ಹೀಟ್ ಕೋಲ್ಡ್ ಹಂಗೆ ಜನರಲಿ ಏನು ಇರಂಗಿಲ್ಲ. ಬಟ್ ಇನ್ನೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾರೆ ನೀವು ಇದು ವಸ್ತು ತಿನ್ನಬೇಡ್ರಿ, ಹಂಗಿದ್ರೆ ನೀವು ತಿನ್ನಬೇಡ್ರಿ. ನಿಮ್ಮ ಮನಸ್ಸು ಒಳಗೆ ಸುಮ್ಮನೆ ಶಂಕ ಬರ್ತೈತಿ, ಇದು ಫ್ರೂಟ್ಸ್ ಇದು ಪಪ್ಪಯ್ಯ ತಿನ್ಲಿ ಸಲಾಗ ನಮ್ಮ ಬೇಬಿಗೆ ಹಿಂಗೆ ಆಗೈತಿ. ಅದಕ್ಕೆ ಸಾದಷ್ಟು ನೀವು ಅವಾಯ್ಡ್ ಮಾಡಿರಿ. ಆಮೇಲೆ ಡೆಲಿವರಿ ಆದಮೇಲೆ ನೀವು ತಿನ್ಬೋದು, ಜೀವನ ಪರ್ಯಂತ ನೀವು ಆಮೇಲೆ ಪಪ್ಪಯ್ಯ ತಿನ್ನೋಕೆ ಬರ್ತೈತಿ. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ನಾವು ಪಪ್ಪಯ್ಯ ಪ್ರೆಗ್ನೆನ್ಸಿ ಒಳಗೆ ತಿನ್ಬೇಕೇನು ಬ್ಯಾಡ್ರಿ ಅದ್ರ ಬಗ್ಗೆ ಡಿಟೇಲ್ ಒಳಗೆ ನೋಡಿದ್ವಿ. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವರಿ, ಇನ್ಫರ್ಟಿಲಿಟಿ ಮತ್ತು ಗೈನಕಾಲಜಿ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನಿಸಿದ್ರೆ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.